ಇದೇ ಸರಿಯಾದ ಸಮಯ. ಈ ಟೈಮ್ ಬಿಟ್ರೆ ನಾನು ಒಬ್ಳು ಇನ್ಯಾವತ್ತೂ ಹೊರಗೆ ಬರೋಕ್ಕಾಗಲ್ಲ. ಅಕ್ಕ ಭಾವ ಇರ್ತಾರೆ. ನೀನು ಬಿಡು ಮಾಡ್ಕೊಳ್ಳೇಬೇಕು. ಸರಿ, ಯಾವಾಗ ಬರಬೇಕು ಅಂತ ಹೇಳಿ. ಸಂಜೆ 4 ಗಂಟೆಗೆ ಗೋಸಾಯಿ ಘಾಟ್ ಹತ್ರ ಬಾ. ನಾನು ನನ್ನ ಷಡ್ಕ ಸರ್ವೇಶ್ವರ ಮತ್ತೆ ಅವನ ಮಗು 3 ಜನನು ನಿನ್ಗೋಸ್ಕರ ಕಾಯ್ತಾ ಇರ್ತೀವಿ. ಅಣ್ಣ, ಹೀಗೆ ದಿಢೀರಂತ 4 ಗಂಟೆಗೆ ಬಾ ಅಂದ್ರೆ ಹೇಗೆ ಬರೋಕ್ಕಾಗತ್ತೆ? 4 ಗಂಟೆಗೆ ದೇವಸ್ಥಾನದಲ್ಲಿ ಪೂಜೆ ಇದೆ, ಮಹಾಮಂಗಳಾರತಿ ಅಂತ. ಅಕ್ಕ ಭಾವ ಹೋಗ್ಲೇಬೇಕು ಅಂತ ಹೇಳಿದ್ದಾರೆ. ನೋಡಮ್ಮ, ಇವತ್ತು ಒಂದೇ ದಿನ ನನ್ನ ಷಡ್ಕ ನನ್ನ ಕೈಗೆ ಸಿಗೋದು. ಇವತ್ತು ಮಗುನ ಏನಾದರೂ ಮಾಡಿ ನಾವು ಪಡ್ಕೊಳ್ಳೇಬೇಕು. ಇಲ್ಲದೆ ಹೋದ್ರೆ ಅವನು ಕೊಳ್ಳೇಗಾಲದ ಹತ್ರ ವಾಸ ಮಾಡೋ ಕುಗ್ರಾಮಕ್ಕೆ ನಾವು ಹೋಗಬೇಕು. ಅದು ಆಗದೆ ಇರೋ ಕೆಲಸ. ನಿನಗೆ ನಾಳೆ ಒಂದೇ ದಿನ ಟೈಮು ಪ್ರತಾಪನ ಮುಂದೆ ಮಗುನ ಕರ್ಕೊಂಡು ಹೋಗಿ ನಿಲ್ಲಿಸಿ ಪ್ರೂವ್ ಮಾಡೋದಕ್ಕೆ. ಇಲ್ಲದೆ ಹೋದ್ರೆ ನೀನು ಸಿಂಗಾಪುರ್ ಫ್ಲೈಟ್ ಹತ್ತಬೇಕು. ಸಿಂಗಾಪುರ್ಗೆ ಹೋಗ್ತೀಯೋ ಇಲ್ಲೇ ಇರ್ತೀಯೋ ಯೋಚನೆ ಮಾಡಮ್ಮ. ಸಂಜೆ 4 ಗಂಟೆ ಗೋಸಾಯಿ ಘಾಟ್ ನದಿ ದಂಡೆ. ಬೇಗ ಬೇಗ ಬಾ ವಿನುತಾ. ಇನ್ನು ಪೂಜೆಗೆ ಚೀಟಿ ಬರೆಸ್ಬೇಕು. ಅದಾದ್ಮೇಲೆ ದರ್ಶನಕ್ಕೆ ತುಂಬಾ ದೊಡ್ಡ ಕ್ಯೂ ಇರುತ್ತೆ. ಇಲ್ಲ ಅಂದ್ರೆ ಜನ ಸೇರ್ಬಿಡ್ತಾರೆ, ಆಮೇಲೆ ದರ್ಶನ ಸರಿಯಾಗಲ್ಲ. ಹೆಂಗ್ ಗೊತ್ತಾಯ್ತದ ಅವರಿಗೆ? ಸಿಂಗಾಪುರ್ನಾಗ ದೇವಸ್ಥಾನ ಮ್ಯೂಸಿಯಂ ತರ ಆಯ್ತಂತೆ. ಗಾಜಿನ್ಪೇಟ್ನಾಗ ಎಲ್ಲಾ ದೇವ್ರನ್ನು ನಿಲ್ಸಿರ್ತಾರಂತೆ. ಬಾ ವಿನುತಾ. ಅಕ್ಕ, 1 ನಿಮಿಷ. ಅಕ್ಕ, ನಾನು ಬರಲ್ಲ, ನೀವಿಬ್ರು ಹೋಗ್ಬಿಟ್ಟು ಬನ್ನಿ. ಬರಲ್ಲ ಅಂದ್ರೇನು ವಿನುತಾ? ನೀನ್ ವಿನುತನ್ ಕಾರ್ಯ ಮಾಡಕ್ ಒಪ್ಕೊಂಡ್ಮೇಲೆ ತಾನೆ ನಮಗೆ ಎಷ್ಟೊಂದು ವಿಷಯಗಳು ಗೊತ್ತಾಗಿತ್ತು. ವಿನುತನ ಅತೃಪ್ತ ಆತ್ಮ ಇನ್ನೂ ಇದೆ, ಅದಕ್ಕೆ ಮುಕ್ತಿ ಕೊಡಿಸ್ಬೇಕು. ಈಗ ನೀನೇ ಬರಲ್ಲ ಅಂದ್ರೆ ಹಂಗೆಲ್ಲ ಹೇಳ್ಬಾರ್ದು ವಿನುತಾ. ಊರಿಗೆ ಬಂದವರು ನೀರಿಗೆ ಬರಲ್ಲ ಅನ್ನೋದುಂಟೆ. ಹಂಗೆ ಊರಿಗೆ ಬಂದ್ಮೇಲೆ ದೇವಸ್ಥಾನಕ್ಕೆ ಬರಲ್ಲ ಅಂದ್ರೆ? ಅಕ್ಕ, 1 ನಿಮಿಷ ಬನ್ನಿ. ಹಾಗಿದ್ರೆ ನೀ ಇಲ್ಲೇ ಇರು. ನಾವು ಹೋಗಿ ಬೇಗ ಪೂಜೆ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ. ಗೊತ್ತಿಲ್ಲ ದೂರು, ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು. ಸತ್ಯ, ಬನ್ನಿ. ಅಲ್ಲ ಸಾವಿತ್ರಿ, ಬನ್ನಿ ನೀವು, ನಾವು ಬೇಗ ಪೂಜೆ ಮುಗಿಸ್ಕೊಂಡ್ ಹೆಂಗಸದ್ದು 1000 ಸಮಸ್ಯೆ ಇರುತ್ತೆ, ನಿಮ್ಗೆ ಗೊತ್ತಾಗಲ್ಲ. ಬನ್ನಿ. ಹೇಳಿ ಅಣ್ಣ. ವಿನುತಾ, ಎಲ್ಲಿದ್ಯಮ್ಮ? ಅಣ್ಣ, ಇನ್ನೊಂದು 5 ನಿಮಿಷದಲ್ಲಿ ಗೋಸಾಯಿ ಘಾಟ್ ಹತ್ರ ಬರ್ತೀನಿ. ಬೇಗ ಬಂದ್ಬಿಡಮ್ಮ. ಆಮೇಲೆ ಇನ್ನೊಂದು ವಿಚಾರ, ಗೋಸಾಯಿ ಘಾಟ್ ಹತ್ರ ನೀನ್ ಅನ್ಕೊಂಡಿರೋ ಹಾಗೆ ಕಿಶನ್ ಸಿಂಗ್ ಬರೋದಿಲ್ಲ. ನನ್ನ ನೋಡಿ ನೀನ್ ಗಾಬರಿ ಆಗ್ಬೇಡ. ಯಾಕೆ? ನೀನ್ ಅನ್ಕೊಂಡಿರೋ ಹಾಗೆ ಕಿಶನ್ ಸಿಂಗ್ ಅಲ್ಲಿರೋದಿಲ್ಲಮ್ಮ. ಇನ್ಯಾರು ಇರ್ತಾರೆ? ಶ್ರೀನಿವಾಸ ಅಲ್ಲಿರ್ತಾನೆ. ಶ್ರೀನಿವಾಸ್ ಅಂತಲ್ಲ, ಅವ್ರು ಯಾಕೆ ಅಲ್ಲಿರ್ತಾರೆ? ನಿಮ್ಗೇನಾದ್ರು ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನಾನು ಹೇಳಿದ್ದೆ ತಾನೆ ಈ ವಿಷಯನ ಸೀಕ್ರೆಟ್ ಆಗಿಡಿ, ಯಾರ ಹತ್ರ ಹೇಳ್ಬೇಡಿ ಅಂತ. ಅವ್ರು ಯಾಕೆ ಅಲ್ಲಿರ್ತಾರೆ? ಅವ್ರ ಪರಿಚಯ ನಿಮ್ಗೆ ಹೇಗಾಯ್ತು? ಕಿಶನ್ ಸಿಂಗ್ಗೆ ಶ್ರೀನಿವಾಸನೇ ಕಿಶನ್ ಸಿಂಗು. ನಾನೇ ವೇಷ ಮರೆಸ್ಕೊಂಡು ಆ ಮನೆಯಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಾ ಇರೋದು. ನಾನು ವೇಷ ಮರೆಸ್ಕೊಂಡಿರೋದಕ್ಕೆ ಒಂದು ಕಾರಣ ಇದೆ. ಆ ಮನೆಯಲ್ಲಿ ಒಂದು ಸಾವಾಯ್ತು. ಆ ಸಾವಿಗೆ ನಾನೇ ಕಾರಣ ಅಂತ ಆ ಮನೆಯವರೆಲ್ಲ ತಿಳ್ಕೊಂಡಿದ್ದಾರೆ. ನನ್ನ ಪ್ರೀತಿಯ ಸೋದರ ಸೊಸೆ ವಿನುತಾ ಸತ್ತೋದ್ಲು. ಅವಳ ಸಾವಿಗೆ ನಾನೇ ಕಾರಣ ಅಂತ ನನ್ನ ಮೇಲೆ ಆಪಾದನೆ ಹೊರಿಸೋದು. ಆದ್ರೆ ಸತ್ಯದ ವಿಚಾರ ಏನು ಗೊತ್ತಾ? ಅವಳ ಸಾವಿಗೆ ಕಾರಣ ಅವರ ಅಕ್ಕ ಸಾವಿತ್ರಿ. ಪಾಪ ವಿನುತಾ ಗಂಡ ಪ್ರತಾಪ್ ವಿದುರ ಆಗ್ಬಿಟ್ಟ. ಹೇಗಾದ್ರೂ ಮಾಡಿ ಅವ್ರಿಗೆ ಇನ್ನೊಂದು ಮದುವೆ ಮಾಡಬೇಕು ಅನ್ನೋ ಕಾರಣಕ್ಕೆ ಆ ಮನೆಗೆ ಒಂದು ಹೆಣ್ಣನ್ನ ಕಳಿಸ್ತು. ಆ ಹೆಣ್ಣಿಗೂ ಅವಮಾನ ಮಾಡಿದ್ರು. ಜೊತೆಗೆ
ನನಗೂ ಅವಮಾನ ಮಾಡಿದ್ರು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಕಾಲಿಡಬಾರ್ದು ಅಂತ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರು. ಆದರೆ ಮನಸ್ಸು ಕೇಳಬೇಕಲ್ಲಮ್ಮ. ನನ್ನ ಪ್ರೀತಿಯ ಸೋದರ ಸೊಸೆ ಗಂಡ ಪ್ರತಾಪ ಒಂಟಿಯಾಗಿರೋದನ್ನ ನನ್ನಿಂದ ನೋಡಕ್ಕಾಗಲಿಲ್ಲಮ್ಮ. ಹೇಗಾದರೂ ಮಾಡಿ ಅವ್ರಿಗೆ ಇನ್ನೊಂದು ಮದುವೆ ಮಾಡಲೇಬೇಕು ಅಂತ ನಾನು ವೇಷ ಬದಲಿ ಮಾಡಿಕೊಂಡು ಆ ಮನೆಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಹೋಗಿ ಕೆಲಸ ಸೇರಿಕೊಂಡೆ. ದೇವರ ಅನುಗ್ರಹ, ಅದೇ ಸಮಯಕ್ಕೆ ನೀನು ಅಲ್ಲಿಗೆ ಬಂದೆ. ನಿನ್ನ ಮದುವೆ ಸುಸೂತ್ರವಾಗಾದ್ರೆ ನಾನೇ ಆ ಮನೆಯಿಂದ ತೊಲಗಿ ಹೋಗ್ತೀನಮ್ಮ. ಆದ್ರೆ ಅಲ್ಲಿ ತನಕ ಶ್ರೀನಿವಾಸನೇ ಕಿಶನ್ ಸಿಂಗು, ಕಿಶನ್ ಸಿಂಗ್ಗೆ ಶ್ರೀನಿವಾಸ ಅಂತ ಆ ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ಓಕೆ ಅಣ್ಣ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಬೇಗ ಬಂದ್ಬಿಡಿ, ಕಾಯ್ತಾ ಇರ್ತೀನಿ. ಬಂದೆ ಅಣ್ಣ. ನಿಮ್ಗೆ ಏನು ಕಣ್ಣು ಕಾಣಿಸ್ದೆ? ನೀನ್ ನೋಡ್ಕೊಂಬಂದು ಡಿಕ್ಕಿ ಹೊಡಕ್ ನೀನು ದೀಪಿಕ ಪಡ್ಕೊಂಡೇನಾ? ಅಮ್ಮಣ್ಣೆ 4 ಕಣ್ಣಿದಾವೆ, ಇನ್ನೂ 4 ನೇತಾಕೋ. ಆ ಕಡೆಯಿಂದ ಬಂದು ನೀನೆ ಗುದ್ಬಿಟ್ಟು ನನಗೆ ರೋಪ್ ಹಾಕ್ತೀಯ. ಬಿಟ್ಟು ಅಂದ್ರೆ ಹಂಗೆ ಕೆನ್ನೆ ಪೂರಿ ಉದ್ದಂಗೆ ಊದ್ಬಿಡ್ಬೇಕು. ನಿಮ್ಮಂತವರಿಂದಾನೆ ಫಾರಿನರ್ಸ್ಗೆ ಇಂಡಿಯಾ ಅವ್ರು ಕಂಡ್ರೆ ಸ್ವಲ್ಪನೂ ಒಳ್ಳೆ ಭಾವನೆ ಇಲ್ಲ. ಅಮ್ಮಣ್ಣೆ ತಪ್ಪು ನಿಂತ ಇಟ್ಕೊಂಡು ನನ್ನೇ ಅಂತೀಯ. ಸೋಡಾ ಬಟ್ಟೆ ಬಿದ್ದಾಯ್ತಲ್ಲ, ಯಾವಾಗ ಕಾಸು ಕೊಟ್ಕೊಡೋದು? ಮಿಸ್ಟರ್, ಇಂಡಿಸೆಂಟ್ ಆಗಿ ಬಿಹೇವ್ ಮಾಡಿದ್ದು ಅಲ್ದೆ ಈಗ ನನ್ನ ಹತ್ರನೇ ಲೂಟಿ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಲೂಟಿ ಏನ್ ಲಕ್ಷ ಲಕ್ಷ ನೋಡಕ್ ನೀನೇ ಒಳ್ಳೆ ತೀರ್ಪೆ ಹೇಳ್ತಾರ ಇದೆಯಾ? ಹೋಲ್ಡ್ ಯುವರ್ ಟಂಗ್. ಹೀಗೆ ಮಾತಾಡ್ತಾ ಇದ್ರೆ ಪೊಲೀಸರ ಕರೆಸಬೇಕಾಗುತ್ತೆ. ಅವ್ರ ಅಪ್ಪನ ಬೇಕಾರೆ ಕರಿ, ಹೆಂಗಿದ್ರು ಕರಿಯಕ್ ಕರೀತೀಯ. ಸಾಕ್ಷಿಗೆ 2 ಇರ್ಲಿ ಬಿಡ್ಲಾ? ಶಟ್ ಅಪ್. ಏನಪ್ಪ ದಿಸ್ ಇಸ್ ಟೂ ಮಚ್. ಸುಮ್ಮನೆರಮ್ಮ, ಸುಮ್ಮನೆರಮ್ಮ. ಅಯ್ಯೋ ಸುಮ್ಮನೆರಮ್ಮ, ಸುಮ್ಮನೆರಮ್ಮ. ಯಾಕೆ ಬಂದ್ರಲ್ಲ ಅಣ್ಣ, ನೋಡಿ ಈ ಊರಲ್ಲಿ ಎಂತೆಂತ ಜನ ಇರ್ತಾರೆ ಅಂತ. ಓ, ಇವನು ಯಾವ ಸೀಮೆ ಅಣ್ಣ? ಇವನು ನನ್ನ ಶಟ್ಕ ಒಳ್ಳೆ ತೋಲಾಂಡಿ ಲಾಯರ್ ಹತ್ರ ಕೇಸ್ ಒಪ್ಪಿಸಂಗ್ ಒಪ್ಪಿಸ್ತಾ ಇದೆಯಲ್ಲ. ಹೇಳಲೇ. ಹೇಳ್ತಿ ಸುಮ್ಮನೆರಪ್ಪ, ಹೇಳ್ತಿ ಸುಮ್ಮನೆರ, ಸುಮ್ಮನೆರಮ್ಮ. ಇಬ್ಬರಿಗೂ ಪರಿಚಯ ಮಾಡಿಸ್ತೀನಿ. ಏನ್ ಬಹಳ ಅದ್ದೂರಿಯಾಗಿ ಆಗೈತೆ ಪರಿಚಯ. ನಾನ್ ನೋಡಿಲ್ವಾ? ಸುಮ್ನೆ ಇದ್ರೆ ಸರಿ ಇಲ್ಲ ಅಂದ್ರೆ ನಾನ್ ಸುಮ್ನೆ ಇರಲ್ಲ ಅಷ್ಟೇ. ಸುಮ್ನೆ ಇರಲ್ಲ. ನೋಡಿ ಇವನು. ನೀನ್ ಭೇಟಿ ಮಾಡ್ಬೇಕಾಗಿರೋದು ಅವನ್ನೇ. ಇವನನ್ನ? ಈ ನನ್ ಮಗನೇ, ಆ ಮಗುವಿನ ತಂದೆ. ಮೈ ಗಾಡ್, ಎಂಥ ಕೆಲಸ ಆಗೋಯ್ತು. ಈಗ ಈ ಮನುಷ್ಯ ಮಗು ಕೊಡೋಕೆ ಒಪ್ಕೋತಾನ? ಹೋಗಿ ಕ್ಷಮೆ ಕೇಳ್ಬೋದು. ತಪ್ಪು ನಂದಲ್ಲ. ಕಾರ್ಯವಾಸಿ ಕತ್ತೆ ಕಾಲ ಅಂದ್ರೂ ಕಟ್ಕೋಬೇಕು. ಹೋಗು. ಸಾರಿ ಸರ್, ರಿಯಲಿ ಸಾರಿ. ತಪ್ಪು ನಂದೆ. ಹಂಗ ದಾರಿಗೆ ಯಾರ ಎಮ್ಮ ಅಣ್ಣ ಅಂತಿದ್ಲಲ್ಲ ಶ್ರೀನಿವಾಸ? ದೇವ್ರಿಗೆ ಹೂವು ಹಣ್ಣು ಕಾಯಿ ತಗೊಂಡ್ಬಿಡಿ. ಸಾವಿತ್ರಿ, ಇಲ್ಲಿ ಬೋ ಕಾಸ್ಟ್ಲಿ ಹೇಳಿದ್ರೆ ನನ್ನ ಮಾರ್ಕೆಟಿಂದ ತರ್ತಿದ್ನಾ? ದೇವ್ರ ವಿಷಯದಲ್ಲಿ ದುಡ್ಡು ಲೆಕ್ಕಾಚಾರ ಅಂತ ನೋಡ್ತಾರ? ಓ, ಹಂಗಾರೆ ದೇವರಿಗೆ ಲಂಚ ನಾವು ಕೇಳಿದೀನಿ ಕೊಡು ಅಂತ ಹಾಗಂತಾರ? ಇನ್ನೇನ್ ಮತ್ತೆ ನಿಂತಲ್ಲೇ ಕೈ ಮುಗಿಬೋದಲ್ಲ. ಹಾಗಿದ್ರೆ ದೇವಸ್ಥಾನಕ್ಕೆ ಯಾಕೆ ಬರ್ಬೇಕು? ಮನೇಲಿ ನಿಂತ್ಕೊಂಡೆ ಕೈ ಮುಗಿಬೋದಪ್ಪ. ದೇವಸ್ಥಾನ ಯಾಕೆ ಕಟ್ಸಿದ್ದಾರೆ? ನಿಮ್ಮಂತ ಸೋಂಬೇರಿಗಳು ಬೆಟ್ಟ ಹತ್ತಿ ನದಿ ದಾಟಿ ದೇವಸ್ಥಾನಕ್ಕೆ ಬರ್ಲಿ ಅಂತ. ಅಮ್ಮ ತಾಯಿ ಟೀಚರ್ ದಯವಿಟ್ಟು ಲೆಕ್ಚರಿಂಗ್ ಕೊಡ್ಬೇಡ. ಹಿಂಗೇನು ಹೂವಣ್ಣ ತಗೋತಾನೆ. ಬಾ ಹೇಳಿ ಹೋಣ.
ಸರ್ವೇಶ್ವರ, ಇವರು ಕಾಂಚನ ಅಂತ. ಕಾಂಚನ ಮೀನ ಮೇಡಮ್ ಪುಸ್ ಪುಸ್ ಕೊಟ್ಟ ಪುಟ್ಟು ಹಾಗೆಲ್ಲ ಅಂತಾರ ಅಮ್ಮನ್ನ? ಅಮ್ಮ ಅಂದ್ರೆ ತಾಯಿ, ಮದರ್ ಇಂಡಿಯಾ. ಸರ್ವೇಶ್ವರ, ಇವರು ಸಿಂಗಾಪುರಿಂದ ಬಂದಿದ್ದಾರೆ. ನಾನು ನೀ ಹೇಳಿದ್ನಲ್ಲಯ್ಯ, ಒಬ್ಬ ಬಹಳ ಮುಖ್ಯವಾದ ವ್ಯಕ್ತಿ ಬರ್ತಾರೆ, ಅವ್ರನ್ನ ನೀನು ಪರಿಚಯ ಮಾಡಿಸ್ತೀನಿ ಅಂತ. ಇವ್ರವ್ರು. ಓಹೋ, ಸಿಂಗಾಪುರಲ್ಲಿ ಆಲ್ ಡೇರಿ ಇಟ್ಟಿದ್ದೀರಾ? ನಾವು ನಿಮ್ಗೆ ಎಕ್ಸ್ಪೋರ್ಟ್ ಮಾಡಬೇಕು. ನೀವೇನು ಯೋಚನೆ ಮಾಡಿಬಿಡಿ ಮ್ಯಾಮ್, ನಮ್ಮೂರಿಂದ 1000 ಲೀಟ್ರು ದಿನಕ್ಕೆ ಕಳಿಸ್ಕೊಡ್ತೀನಿ. ಹೇಳಯ್ಯ. ಅಯ್ಯೋ ಹಾಗಲ್ಲ ಸರ್ವೇಶ್ವರ. ಪುಟ್ಟ, ಇವ್ರು ಯಾರು ಗೊತ್ತಾ ನಿಮಗೆ? ಬಾಕನ್ನ ಹೋಗಿ. ಹೆದರ್ಕೋಬೇಡ, ಬಾರ ಚಿನ್ನ. ಎದ್ರಕೇನಿಲ್ಲ ಅವಳಿಗೆ, ಹೊಸಬ್ರು ನೋಡಿ. ಹೋಗ್ಯಾ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಮೇಡಮ್ ಇಂಗ್ಲೀಷು ಸೂಪರ್ ಮಾತಾಡ್ತಾಳೆ. ಹೇಳ. ಎ ಫಾರ್ ಆಪಲ್, ಬಿ ಫಾರ್ ಬಾಲ್. ವೆರಿ ಗುಡ್ ಗರ್ಲ್ ವೆರಿ ಗುಡ್ ಗರ್ಲ್. ನಮ್ಮ ಸಂಸ್ಕೃತಿ ಬಿಡ್ಬಾರ್ದು ನೋಡಿ. ಹೇಳ ಒಂದು ಶ್ಲೋಕ ಬಿಡ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ವೆರಿ ಕ್ಲೇವರ್ ಗರ್ಲ್ ವೆರಿ ಗುಡ್. ಮೇಡಮ್ ಜನರಲ್ ನಾಲೆಡ್ಜು. ಹೇಳ. ಅಮೆರಿಕದ ಅಧ್ಯಕ್ಷ ಯಾರು? ಹೇಳಲ್ಲ. ಪರವಾಗಿಲ್ಲ ಬಿಡಿ. ಅಯ್ಯೋ ಮೇಡಮ್ ಅವಳು ಗೊತ್ತು. ಏ ಪುಟಿ, ಕಪ್ಪಕ್ಕೆ ಗುಂಗ್ರು ಕೂದ್ಲು. ಬರಾಕ್ ಒಬಾಮಾ. ವೆರಿ ಇಂಟೆಲಿಜೆಂಟ್ ವೆರಿ ಗುಡ್ ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್. ಆಮೇಲೆ ನಮ್ಮ ದೇಶದ ಪ್ರಧಾನಿ ಯಾರು? ಸಿದ್ದರಾಮಯ್ಯ. ಅಯ್ಯೋ ನಿನ್ ಬಾಯಿಗೆ ಸಕ್ಕರೆ ಹಾಕ. ಮೇಡಮ್ ಮೈಸೂರಿನವರು ಪ್ರಧಾನಿ ಆಗ್ಲಿ ಅಂತ. ಅವಳಿಗೆ ಪ್ರಧಾನಿ ಅಂದ್ರೆ ಗೊತ್ತಾಗಲ್ಲ, ಪ್ರೈಮ್ ಮಿನಿಸ್ಟರ್ ಅನ್ಬೇಕು. ಪುಟಿ ಪ್ರೈಮ್ 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 ಮನಮೋಹನ್ ಸಿಂಗ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಚಿನ್ನ ನೀನು. ವೆರಿ ಗುಡ್ ವೆರಿ ನೈಸ್ ಗರ್ಲ್ ವೆರಿ ಕ್ಯೂಟ್ ಗರ್ಲ್. ಹೆಂಗೆ ಹೆಂಗೆ ನನ್ನ ಸೆಲೆಕ್ಷನ್? ಪರ್ಫೆಕ್ಟ್ ಸೆಲೆಕ್ಷನ್. ಚಿನ್ನಮ್ಮ, ಓನ ನಿನ್ನ ಹೆಸರು? ಪ್ರೀತಿ. ವೆರಿ ನೈಸ್ ನೇಮ್. ನನ್ನ ಹೆಸರು ಗೊತ್ತಾ? ಕತ್ತು. ಏನು ಹೇಳು? ಸೋಡಬುಡ್ಡೆ. ನಾಟಿ 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 ಪುಟ್ಟು ದೊಡ್ಡವ್ರನ್ನೆಲ್ಲ ಅಂತಾರ. ಶಂಕಪ್ಪ, ನಾನು ಯಾಕೆ ಮೇಡಮ್ ಒಂದು ಭೇಟಿ ಮಾಡಬೇಕಿತ್ತು? ಹಾಲಿನ ಎಕ್ಸ್ಪೋರ್ಟ್ ಓಸಿ ವರ್ಕೌಟ್ ಮಾಡ್ಕೋಬೋದೇನಪ್ಪ. ಹಂಗಲ್ಲಯ್ಯ, ಅವರು ನಿನ್ನ ಮಗುನ. ಅದೇ ನನ್ನ ಮಗಳನ್ನ ಮೇಡಮ್ ಅವರು ಯಾಕೆ ಅಷ್ಟೊಂದು ವಿಚಾರಿಸ್ತವ್ರಿ ಅಂತ. ಆ ವಿಚಾರ ಹೇಳೋದಕ್ಕೆ ನಿನ್ನನ್ನು ಉಳಿಸ್ಕೊಂಡಿದ್ದು. ಏನು? ಅವಳು ಸಿಂಗಾಪುರಿಂದ ಬಂದ್ಯಾಳೆ. ಅವೆಲ್ಲ ನನಗೆ ಗೊತ್ತಿಲ್ಲಪ್ಪ. ಅವಳು ನನ್ನ ಮಗಳ ಬಗ್ಗೆ ಯಾಕೆ ಅಷ್ಟೊಂದು ವಿಚಾರಿಸ್ತಾ ಇದ್ದಾಳೆ? ಆ ವಿಚಾರ ನಾನು ನಿನ್ಗೆ ಹೇಳಕ್ ಮುಂಚೆ ಅವಳ ಕತೆ ನಿನ್ನ ಹತ್ರ ಹೇಳ್ಬೇಕಯ್ಯ. ಅಯ್ಯೋ ಆ ಕತೆ ಗೀತೆ ಏನು ಬೇಡ. ಲೇ ಪುಟ್ಟೆ, ಒಂದು ನಿಮಿಷ ಇರು. ಪಾಪ ಕಣ, ಆ ಹೆಣ್ಮಗು ತುಂಬಾ ಕಷ್ಟದಲ್ಲಿದ್ದಾಳು. ನೀನು ಅವಳಿಗೆ ಸಹಾಯ ಮಾಡ್ಬೋದು. ಕಷ್ಟದಲ್ಲಿರೋ ಸಹಾಯ ಮಾಡೋಷ್ಟು ದೊಡ್ಡ ಮನುಷ್ಯ ನಾನಲ್ಲಪ್ಪ. ನೋಡು, ನಂದೇ 1000 ತಲೆನೋವಿದೆ, ನಾನು ಬಿಟ್ಬಿಡು. ಅದಕ್ಕೆ ಅವಳು ನಿನಗೆ ಸಹಾಯ ಮಾಡ್ತಾಳೆ. ಶುರು ಹಚ್ಕ. ಏನು ಕಥೆನ? ನೋಡಯ್ಯ, ಅವಳು ಸಿಂಗಾಪುರಿಂದ ಬಂದು ಒಂದು ವಾರದ ಮಟ್ಟಿಗೆ ನಮ್ಮ ಪುಟ್ಟಿನ ಅವಳ ಜೊತೆ ಕಳಿಸ್ಕೊಟ್ರೆ
ಅವ್ರ ಸಂಸಾರ ನೆಟ್ಕಾಗುತ್ತೆ. ಎತ್ತಲೇ ನಾನೇನು ಮಗಿನ ಮಾರಾಟಕ್ಕೆ ಇಟ್ಟಿದ್ದೀನಾ? ಮದುವೆ ಆಗಿ 2 ವರ್ಷಕ್ಕೆ ದೇವ್ರಿಗೆ ಅರ್ಕೆ ಹೊತ್ಕೊಂಡ್ಮೇಲೆ ಹುಟ್ಟಿದ ಮಗು ಅಂತ. ಬಲೆ ಹುಷಾರಿದೆಯಾ ನೀನು? ಅಕ್ಕ ಬಂದು ಬೆಣ್ಣೆ ಸುರಿದಾಗ ಮಾತಾಡಿ ಪಟ್ಟಣಕ್ಕೆ ಕರ್ಕೊಂಬಂದಾಗಲೇ ಅನ್ಕೊಂಡೆ ಇದರಲ್ಲಿ ಏನೋ ಇರಬೇಕು ಅಂತ. ಹಾ ಬಲೆ ಇದ್ದೀರಾ ಗಂಡ ಹೆಂಡತಿ ಇಬ್ರು. ನಾವೇನು ಮೋಸ ಮಾಡ್ತಿದ್ದೀವಲ್ಲಯ್ಯ, ಒಬ್ರು ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದೀವಪ್ಪ. ನಮಸ್ಕಾರ ಸ್ವಾಮಿ. ನೀವು ಒಳ್ಳೇದು ಮಾಡಿ ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ನನ್ನ ಮಗಿನ ಬಳಸ್ಕೊತಾ ಇದ್ದೀರಾ? ಅಯ್ಯೋ ಬೇಡಪ್ಪ. ಸರ್ವೇಶ್ವರ, ಕಾಲ ಭಾಳ ಕೆಟ್ಟೋಗದೆ. ಮಕ್ಕಳು ಕಳ್ಳಿರ್ತಾರೆ, ಮಕ್ಕಳು ಕಳ್ಳಿರು ಇರ್ತಾರೆ. ಅಯ್ಯೋ ಸಂಜೆ 5 ಗಂಟೆಗೆ ಬಸ್ಸಿದೆ, ಕಲ್ಯಾಣ ಸೇವೆ ಬತ್ತಷ್ಟು ಕೊಡಿಸ್ತೀನಿ. ಬಾಬಾ. ಯಾಕೋ ಬರಲ್ಲ? ಆಂಟಿ ಫಾರಿನ್ ಚಾಕ್ಲೇಟ್ ಕೊಡ್ತೀರಂತೆ, ನಂಗೆ ಅದು ಬೇಕು. ಅಯ್ಯೋ ನಿನ್ನ ಅದು ವಿಷ ಅದು. ಮೇಡಮ್ ಬರ್ತೀನಿ, ನಾನೇನೋ ಅನ್ಕೊಂಡಿದ್ದೆ. ನೋಡಮ್ಮ, ಈಗ ನಿನಗೆ ಆ ಮಗು ಬೇಕು ಅಂದ್ರೆ ನೀನೇ ಪಡ್ಕೋಬೇಕು. ಅಣ್ಣ, ಅಣ್ಣ, ಯಾವತ್ತಿದ್ರೂ ಈ ಮಗು ನಿಮ್ಮ ಮಗುನೇ. ಇದನ್ನ ನನಗೆ ದತ್ತು ಕೊಡಿ ಅಂತಾಗ್ಲಿ, ಇದಕ್ಕೆ ನಾನು ಬೆಲೆ ಕಟ್ತಿದ್ದೀನಿ ಅಂತಾಗ್ಲಿ ನಾನು ಹೇಳ್ತಾ ಇಲ್ಲ. ಈ ಮಗು ನನ್ನ ಪಾಲಿಗೆ ಕಾಮಧೇನು ಇದ್ದ ಹಾಗೆ. ದಯಮಾಡಿ ಈ ಯೋಗನ ನನಗೆ ಕೊಡಿ. ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ನೀವು ನನಗೆ ಉಪಕಾರ ಮಾಡಲೇಬೇಕು ಅನ್ನೋ ಯಾವ ಹಂಗೂ ಇಲ್ಲ. ಆದರೆ ಒಬ್ಬಳ ಅಸಹಾಯಕ ಹೆಣ್ಣಿಗೆ ಆಶ್ರಯ ಕೊಡೋಕ್ಕೆ ನೀವು ಕಾರಣ ಆಗ್ತೀರ. ದಯವಿಟ್ಟು ಪ್ಲೀಸ್ ಪ್ಲೀಸ್. ಅಣ್ಣ, ನಾವು ತಿಳಿದೇನೋ ಎಷ್ಟೊಂದು ಪಾಪ ಕಾರ್ಯಗಳನ್ನ ಮಾಡಿರ್ತೀವಿ. ಆ ಪಾಪ ಕಾರ್ಯಗಳಿಗೆ ಈ ಒಳ್ಳೆ ಕಾರ್ಯ ಪ್ರಾಯಶ್ಚಿತ್ತ ಆಗಲಿ. ಒಬ್ಬ ತಂದೆಯಾಗಿ ಮಗಳ ಶ್ರೇಯಸ್ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ಹೇಳಿ ಪ್ಲೀಸ್. ಆಯ್ತು. ಆದರೆ ನನ್ನ ಮಗಳನ್ನ 1 ವಾರಕ್ಕಷ್ಟೇ ಕಳಿಸ್ಕೊಡೋದು. ಹಾ, 1 ವಾರಕ್ಕೆ ಕಳಿಸ್ಕೊಡಿ ಸಾಕು. ಆಯ್ತಪ್ಪ ಷಡ್ಕ, ನೀನು ಒಂದೇ 1 ವಾರದ ಮಟ್ಟಿಗೆ ನಿನ್ ಮಗುನ ಕಳಿಸ್ಕೊಡು. ನಿನ್ ಮಗುನ ನಾನ್ ಚೆನ್ನಾಗಿ ನೋಡ್ಕೊಂಡು. ನನ್ನ ಮಗಳಿಗೆ ಒಂದು ಚೂರು ಕುತ್ತು ಬರದ ಏನ್ ನೋಡ್ಕೋಬೇಕು ಹೇಳಿದೀನಿ. ಅದಕ್ಕೆ ನಾನ್ ಗ್ಯಾರಂಟಿ ಇಲ್ಲಪ್ಪ. ನೀನ್ ಗ್ಯಾರಂಟಿ ಅನ್ನೋದೇ ಅನುಮಾನ. ನೋಡಪ್ಪ, ಇವಳನ್ನ ಕೇಳ್ತೀನಿ, ಇವಳು ಬರ್ತೀನಿ ಅಂದ್ರೆ ಕಳಿಸ್ಕೊಡ್ತೀನಿ. ಸರ್ವೇಶ್ವರ, ನಮ್ಮನ್ನೆಲ್ಲರನ್ನು ಬಿಟ್ಟು ಅವ್ರ ಜೊತೆ ಇರುವಂತ ಒಂದೇ ಸಲ ಹೇಳ್ಬಿಟ್ರೆ ಅವಳಿಗೆ ಅರ್ಥ ಆಗುತ್ತಾ? ಅವಳಿಗೆ ಅರ್ಥ ಆಗೋ ಥರ ನಾನು ತಿಳಿಸಿ ಹೇಳ್ತೀನಿ. ಅದೇನು ಹೇಳೋದಿದ್ರು ನಾನು ಮುಂದೆನೆ ಕೇಳಬೇಕು, ಹೇಳ್ಬೇಕು. ಆಯ್ತಪ್ಪ, ನಿನ್ ಎದುರಿಗೆ ಹೇಳ್ತೀನಿ, ಬಾ. ಇನ್ನೇನು ಮಗು, ಎಲ್ಲ ವ್ಯವಸ್ಥೆ ಆಯ್ತಲ್ಲ. ನನ್ನ ಷಡ್ಕ ಸ್ವಲ್ಪ ಲೂಸು, ಆದ್ರೆ ಬಹಳ ಒಳ್ಳೆ ವ್ಯಕ್ತಿ. ಥ್ಯಾಂಕ್ಸ್ ಅಣ್ಣ. ಅಬ್ಬಾ ಸಾವಿತ್ರಿ, ರಂಗನಾಥ್ ಸ್ವಾಮಿ ಏನ್ ಹಾಯಾಗಿ ಮಲ್ಗಿದ್ದ ನೋಡಕ್ಕೆ ಕಣ್ಸಾಲ್ದು. ಹ್ಞೂ, ಮತ್ತೆ ಅಷ್ಟು ಚೆನ್ನಾಗಿದೆ ಈ ದೇವ್ರ ಮಹಾತ್ಮೆ. ಅಷ್ಟೇ ಅಲ್ಲದೆ ದೇವ್ರನ್ನ ನೋಡಕ್ಕೆ ದೇಶದಿಂದ ಜನ ಬರ್ತಾರಾ. ಮಂಗಳಾರತಿ ಅಂತೂ ಬೋಸ್ ಅಂದಾಗಾಯ್ತು. ಅಬ್ಬಾ, ದರ್ಶನ ಅಂತೂ ತುಂಬಾ ಚೆನ್ನಾಗಿತ್ತು. ವಿನೂತನ ಇದ್ದಿದ್ರೆ ಒಂದ್ ಒಳ್ಳೆ ದರ್ಶನ ಆಗಿರೋದು ಅಲ್ವಾ? ಪಾಪ ಅವಳಿಗೆ ಬರಕ್ಕಾಗ್ಲಿಲ್ಲ, ಹೆಣ್ಮಕ್ಳ ಸಮಸ್ಯೆ. ರೀ ವಿನುತಾ, ವಿನುತಾ, ರೂಮಲ್ಲೇ ಇರ್ತೀನಿ, ಎಲ್ಲೂ ಹೊರಗಡೆ ಬರಲ್ಲ ಅಂದಿದ್ದೆ. ಅಕ್ಕ, ರೂಮಲ್ಲಿ ಒಬ್ಳೆ ಕೂತು ಬೇಜಾರಾಗ್ತಾ ಇತ್ತು. ಹಾಗೆ ಸಿಟಿ ಸುತ್ತಾಡ್ಕೊಂಡು ಬರೋಣ ಅಂತ ಬಂದೆ, ನೀವು ಸಿಕ್ಕಿದ್ರಿ. ದರ್ಶನ ತುಂಬ ಚೆನ್ನಾಗಾಯ್ತು. ಒಂದು ಕೆಲಸ ಮಾಡು, ನೀನು ಇಲ್ಲಿಂದಲೇ ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಡು. ಸ್ವಾಮಿ ಆಂಜನೇಯ, ನಾನು ನಿನ್ನ ಕ್ಷೇತ್ರಕ್ಕೆ ಬಂದು ತಪ್ಪು ಮಾಡಿದ್ದೀನಿ ಅಂತ ನಿನ್ಗೆ ಅನಿಸ್ತಿಲ್ಲ. ಹಾಗೊಂದು ವೇಳೆ ತಪ್ಪು ಮಾಡಿದ್ದೀನಿ ಅಂತ ಅನಿಸಿದ್ರೆ
ನಾನು ಅಂದ್ಕೊಂಡಿದ್ದು ಆಗ್ತಾ ಇರಲಿಲ್ಲ. ಎಲ್ಲವನ್ನು ಹೂ ಎತ್ತಿದಷ್ಟು ಸರಾಗ ಮಾಡಿದ್ಯಾ. ನಿಜ, ನನಗೆ ಮಗು ಇದೆ ಅಂತ ಸುಳ್ಳು ಹೇಳಿದೆ. ಪ್ರತು ಮನೆಯವ್ರನ್ನ ಅದೊಂದು ಅಸ್ತ್ರದಿಂದ ಮಾತ್ರ ಕಟ್ ಹಾಕೋದಕ್ಕೆ ಸಾಧ್ಯ ಅನಿಸ್ತು. ನೀನೇ ನನ್ನ ಬಾಯಿಂದ ತಪ್ಪು ಮಾತಾಡಿಸ್ದೆ. ತಂದೆ, ಈಗ ಸಿಕ್ಕಿರೋ ಮಗು ಎಲ್ಲರಿಗೂ ಹೊಂದ್ಕೊಂಡು ಶಾಶ್ವತವಾಗಿ ನಮ್ಮನೇಲೇ ಇರೋ ಹಾಗೆ ಮಾಡು ತಂದೆ. ನನಗೂ ಆ ಮನೆಯಲ್ಲೇ ಒಂದು ನೆಲೆ, ಒಂದು ಬದುಕು, ಒಂದು ಜೀವನನ ರೂಪಿಸು ತಂದೆ. ಅನ್ಕೊಂಡಿದ್ದ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನಡೀತು, ಅಷ್ಟು ಸಾಕು.